ಓಂ ನಮಃ ಶಿವಾಯ್. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಸಹ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಅದನ್ನೆರಡು ಸಪ್ರೇಟ್ ಆಗಿ ಕೊಡ್ತಕ್ಕಂಥದ್ದು ನನ್ನ ಒಂದು ಅಭ್ಯಾಸ, ನನ್ನ ಚಾನಲ್ನ ಅಭ್ಯಾಸ ಅನ್ನುವಂಥ ವಿಚಾರವನ್ನು ಈ ಹಿಂದೆಲೇ ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸಿದ್ದೆ. ಯಾಕೆ ಅಂತಂದರೆ ಎಚ್ಚರಿಕೆ ವಿಡಿಯೋ ನೋಡಿದಾಗೆಲ್ಲ ಭಾಳಷ್ಟು ಜನ ಏನು ಬರೀ ಎದುರಿಸ್ತೀರಾ, ಶುಭ ವಿಚಾರ ಇಲ್ವಾ ಅಂತ ಹೇಳ್ತೀರಾ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರೂ ಸಹ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಏನೇನು ಶುಭ ವಿಚಾರ ಆಗಬೇಕು, ಇನ್ನೂ ಏನೇನು ಒಳ್ಳೇದಾಗಬೇಕು, ಏನೇನು ಆಸೆ ಇದೆ, ಮಾರ್ಚ್ ತಿಂಗಳ ಬಗ್ಗೆ ಏನೇನು ಆಸೆ ಇಟ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ನಿಮ್ಮ ಆಸೆಗೆಲ್ಲ ನೆರವೇರುವಂತಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಾಸ ಭವಿಷ್ಯದಲ್ಲಿ ಗ್ರಹ ಸ್ಥಿತಿಗಳನ್ನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ಬಿಟ್ಟಿದ್ದೀನಿ. ಸೊ ಅದರಿಂದ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ಮೊದಲನೇ ಶುಭ ವಿಚಾರ, ಮಾರ್ಚ್ ತಿಂಗಳಿಗೋಸ್ಕರ ವೃಷಭ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ, ಷಷ್ಠ್ಯಾಧಿಪತಿಯಾಗಿರತಕ್ಕಂತಹ ಶುಕ್ರ ಗ್ರಹನ ಪರಮೋಚ್ಚ ಸ್ಥಿತಿ ನಿಮಗೆ ಅಂದರೆ ವೃಷಭ ರಾಶಿಯವರಿಗೆ ಸಾಲಗಳ ವಿಚಾರದಲ್ಲಿ ಬಹಳಷ್ಟು ಅನುಕೂಲತೆಗಳನ್ನು ಕೊಡಲಿದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ನಿಮಗೆ ಏನೋ ಅರ್ಜೆಂಟಾಗಿ ಲೋನ್ ಬೇಕು, ಒಂದು ಕಾರ್ ಲೋನ್ ಬೇಕು, ಬೈಕ್ ಲೋನ್ ಬೇಕು, ಮೊಬೈಲ್ ಲೋನ್ ಬೇಕು. ಈಗಂತೂ ಪ್ರತಿಯೊಂದು ಲೋನಲ್ಲಿ ನಡೀತಾ ಇದೆ ಬಿಡ್ರಿ. ಅಥವಾ ನೀವು ಹೌಸಿಂಗ್ ಲೋನ್, ಮನೆ ಕಟ್ಟಲಿಕ್ಕೆ, ಗೃಹ ನಿರ್ಮಾಣ ಸಾಲ ಬೇಕು, ಯಾವುದೇ ವಿಚಾರಕ್ಕಾಗಿ ಲೋನ್ ಅಧಿಕೃತವಾದ ವಿಧಾನದಲ್ಲಿ ನಿಮಗೆ ಸಾಲ ಬೇಕು ಅಂತ ಆದರೆ ನಿಮಗೆ ಸುಲಭವಾಗಿ ಸಿಗಲಿದೆ. ಅಷ್ಟೇ ಅಲ್ಲ, ನೀವು ಯಾರವ್ರಿಗೂ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀರಾ, ಕೈ ಸಾಲ ವಾಪಸ್ ಕೊಡ್ತಾ ಇಲ್ಲ, ಈ ಒಂದು ಮಾರ್ಚ್ ತಿಂಗಳಲ್ಲಿ ಪ್ರಯತ್ನ ಮಾಡಿ ನೀವು ಕೊಟ್ಟ ಸಾಲಗಳು ಸಹ ನಿಮಗೆ ಪುನಃ ಮರಳಿ ಸಿಗುವಲ್ಲಿ ಅನುಕೂಲವಾಗಲಿದೆ. ಅಥವಾ ನೀವು ಯಾರಿಗೋ ಕೊಡಿಸ್ಬಿಟ್ಟಿದ್ದೀರಾ, ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ, ಅನುಕೂಲವಾಗುತ್ತೆ. ಕೊಡಿಸ್ಬಿಟ್ಟು ಆ ಸಾಲ ಏನೋ ಆ ಒಂದು ಚಿಂತೆಯಿಂದ ಹೊರಬರಬಹುದು. ಅಥವಾ ಸಾಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಪ್ರಯತ್ನ ಮಾಡ್ತಿದ್ದೀರಾ, ಖಂಡಿತ ಲೋನ್ಸ್ ಸ್ಯಾಂಕ್ಷನ್ ಆಗಲಿದೆ. ಇಲ್ಲಿ ಶುಕ್ರನ ವಿಶೇಷವಾದ ಆರಾಧನೆ ಅವಶ್ಯಕತೆ ಕಂಡು ಬರ್ತಾ ಇದೆ, ಅಮ್ಮನವರ ಆರಾಧನೆ ಕಂಡು ಬರ್ತಾ ಇದೆ. ಸೊ ಶುಕ್ರ ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರ ಪ್ರತಿನಿತ್ಯ ಪಠನೆ ಮಾಡಬಹುದು. ಸಾಲದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಸಿಲುಕೊಂಡಿರ್ತಕ್ಕಂಥ ವೃಷಭ ರಾಶಿಯವರು, ಇಲ್ಲಾಂದ್ರೆ ನಾವು ನಿಮ್ಮ ಪರವಾಗಿ ಬಹಳ ವಿಶೇಷವಾದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಉತ್ತರದ ನೇಪಾಳ ದೇಶದ ಪಶುಪತಿನಾಥ ಜ್ಯೋತಿರ್ಲಿಂಗ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿ ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನೇ ಅಭಿಮಂತ್ರಣ ಮಾಡಿ ತಂದು ನಿಮಗೆ ಕೊಡ್ತಾ ಇದ್ದೇನೆ. ಸೊ ಅದರಿಂದ ಸಂಕಲ್ಪ ಸೇವೆಗೂ ಹೆಸರು ಕೊಟ್ಕೊಳ್ಬಹುದು. ಅಲ್ಲೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಅಲ್ಲಿಂದಲೇ ಲೈವ್ ಹೋಮನ್ಗಳು ನೋಡ್ತೀರಾ. ಹಾಗೂ ಪ್ರಸಾದವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು ಅಲ್ಲಿಂದ ತಂದು ನಿಮಗೆ ಕೊಡ್ತೇನೆ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಸವಿವರವಾಗಿ ತಿಳಿಸಿದ್ದೇನೆ. ವಿಡಿಯೋ ದಯವಿಟ್ಟು ಎಂಡ್ ತನಕ ನೋಡ್ಕೊಳ್ಳಿ. ಎರಡನೇ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ತಾಯಿಯ ಆರೋಗ್ಯ ಹಾಳಾಗಿದೆ ಅನ್ನುವ ಚಿಂತೆ ಏನಾದರೂ ನಿಮಗೆ ಕಾಡ್ತಾ ಇದ್ರೆ, ಅಥವಾ ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ತಾಯಿಗೆ ನಿಮಗೆ ಜಗಳ ಮನಸ್ತಾಪಗಳಾಗಿ ಇಬ್ಬರು ದೂರ ಆಗ್ಬಿಟ್ಟಿದ್ರೆ, ಅಥವಾ ನೀವು ವೃಷಭ ರಾಶಿಯ ವಿವಾಹಿತ ಸ್ತ್ರೀಯರಾಗಿದ್ದು ತವರು ಮನೆಯೊಟ್ಟಿಗೆ ಒಂದಿಷ್ಟು ಜಗಳ ಮನಸ್ತಾಪಗಳಾಗಿ ತವರು ಮನೆಯೊಟ್ಟಿಗಿನ ಸಂಬಂಧಗಳು ಹಾಳಾಗಿದೆ ಅನ್ನುವ ದುಃಖದಲ್ಲಿ ನೀವಿದ್ದರೆ, ಮಾರ್ಚ್ ತಿಂಗಳ 3ನೇ ವಾರ 4ನೇ ವಾರ ಖಂಡಿತ ನಿಮಗೆ ಅನುಕೂಲಕರವಾದಂತಹ ದಿನಗಳಾಗಲಿದೆ. ತಾಯಿ ಆರೋಗ್ಯ ಸರಿ ಹೋಗುತ್ತೆ, ನಿಮ್ಮ ತಾಯಿಯ ನಡುವಿನ ಬಾಂಧವ್ಯ ಸರಿ ಹೋಗಲಿದೆ. ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗಿನ ಸಂಬಂಧಗಳು ಹಾಳಾಗಿರ್ತಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋಕೆ ಅವಕಾಶಗಳು ಸಿಗಲಿದೆ. ವಿಶೇಷವಾಗಿ ನೀವು ಆರಾಧನೆ ಮಾಡ್ಕೊಂಡು ಬೇಕಾಗಿರತಕ್ಕಂಥದ್ದು ರವಿ ಅಥವಾ ಶಿವನನ್ನ, ಪರಮೇಶ್ವರನನ್ನ. ಓಂ ನಮಃ ಶಿವಾಯ ಅನ್ನುವ ಜಪವನ್ನು ಮಾಡಿ, ಶಿವಾಷ್ಟೋತ್ರವನ್ನು ಪಠನೆ ಮಾಡಿ. ಇಲ್ಲಾಂದ್ರೆ ನಾವು ವಿಶೇಷವಾದಂತಹ ರುದ್ರ ಹೋಮವನ್ನು ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲೇ ಮಾಡ್ತಾ ಇದ್ದೇವೆ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇನ್ನೂ ಪುಷ್ಟಿಯಾಗಲಿ, ಇನ್ನೂ ಒಳ್ಳೆಯದಾಗಲಿ, ನಿಮ್ಮ ಒಂದು ಅನಿಸಿಕೆಗಳು, ಒಳ್ಳೆಯ ಅನಿಸಿಕೆಗಳು ಈಡೇರಲಿ, ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಶುಕ್ರ ಅಂದ್ರೆ ನಿಮ್ಮ ರಾಶ್ಯಾಧಿಪತಿಗೆ ಪರಮೋಚ್ಚ ಸ್ಥಿತಿ ಹಾಗೂ ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿ, ರಾಶ್ಯಾಧಿಪತಿ ಲಾಭದಲ್ಲಿ ಪರಿವರ್ತನ ಯೋಗ. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಪ್ರಾಮುಖ್ಯತೆ
ಪ್ರಾಮುಖ್ಯತೆ ವೃದ್ಧಿಯಾಗಲಿದೆ ವೃಷಭ ರಾಶಿಯವರದ್ದು ಈ ಒಂದು ಮಾರ್ಚ್ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಪ್ರಾಮುಖ್ಯತೆ ಅಂದರೆ ನಿಮ್ಮನ್ನ ಯಾರು ಕೇರ್ ಮಾಡ್ತಾ ಇರಲಿಲ್ಲ, ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಏನೋ ಒಂಥರ ಹಿಂದಿಯಲ್ಲಿ ಹೇಳ್ತಾರೆ ಘಾಸ್ ನಹಿ ಡಾಲ್ನಾ ಅಂತಂದರೆ ನಿಮಗೆ ಯಾರು ಏನೂ ಪ್ರಾಮುಖ್ಯತೆನೇ ಕೊಡ್ತಾ ಇಲ್ಲ, ನಿಮ್ಮ ಇದಕ್ಕೆ ಬರ್ತಾ ಇಲ್ಲ ಅಂತಂದರೆ ಮಾರ್ಚ್ ತಿಂಗಳು ಹಂಗೆ ಆಗೋದಿಲ್ಲ. ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ, ನಿಮಗೆ ಎಲ್ಲ ಕಡೆ ಒಂದು ಗೌರವಾದಿಗಳು ಸಿಗುವಂತಾಗ್ತದೆ, ಪ್ರಾಮುಖ್ಯ ನಿಮ್ಮ ಅನಿವಾರ್ಯತೆ ಎಲ್ಲ ಕಡೆ ಸೃಷ್ಟಿಯಾಗ್ಬಿಡ್ತದೆ. ಅನಾಯಾಸವಾಗಿ ಕೆಲವಿಷ್ಟು ಸಂದರ್ಭಗಳು ಹೆಂಗೆ ಬದಲಾಗ್ಬಿಡುತ್ತೆ ಅಂತಂದರೆ ಫಿನಿಕ್ಸ್ ಪಕ್ಷಿ ಅಂತೆ ಸೈ ಅಂತ ನೀವು ಮತ್ತೆ ವಾಪಸ್ ನಿಮ್ಮ ಒಂದು ಪವರ್ಫುಲ್ ಇದಕ್ಕೆ ನೀವು ವಾಪಸ್ ಮರಳಿ ಬರಲಿದ್ದೀರಿ. ಎಲ್ಲರಿಗೂ ನೀವು ಅನಿವಾರ್ಯ ಆಗ್ಬಿಡ್ತೀರಾ, ಸೆಲೆಬ್ರಿಟಿ ಆಗ್ಬಿಡ್ತೀರ ಬಿಡಿ, ಒಳ್ಳೆಯದಾಗಲಿ. ಇದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ನಿಮಗೆ ಸ್ವಲ್ಪ ಎಲ್ಲರನ್ನೂ ನಿಮ್ಮತ್ತ ಜನಾಕರ್ಷಣೆ ಮಾಡಲಿಕ್ಕೆ ಕರುಂಗಲಿ ಮಾಲೆ ನಿಮಗೆ ಎಲ್ಲ ಶತ್ರುಬಾಧೆ ಮಾಟಮಂತ್ರ ದೃಷ್ಟಿದೋಷಗಳನ್ನು ಪರಿಹಾರ ಮಾಡೋದಲ್ಲದೆ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಕಡೆ ನೋಡಿರ್ತೀರ, ಎಲ್ಲ ಕಡೆ ಈಗ ಕರುಂಗಾಲಿ ಮಾಲೆ ಶತ್ರುಬಾಧೆ ಮಾಟಮಂತ್ರ ದೃಷ್ಟಿದೋಷ ಆರೋಗ್ಯಬಾಧೆ ಎಲ್ಲ ಪರಿಹಾರ ಮಾಡಿ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ, ಕುಜದೋಷ ಪರಿಹಾರಕ್ಕೆ, ವಿವಾಹ ದಾಂಪತ್ಯ ಸಂತಾನಾದಿ ಎಲ್ಲ ರೀತಿಯಲ್ಲಿ ಅನುಕೂಲಕ್ಕೂ ಸಹ ಈ ಒಂದು ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯವೇ ಆಗದೆ ಹೋದರೆ ಕರುಂಗಾಲಿ ಮಾಲೆ ಧಾರಣೆ ಬಂದ ಮೇಲೆ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ನೀವು ಕಣ್ಣು ನೋಡ್ತಾ ಇರ್ತೀರ, ಇನ್ಸ್ಟಾಗ್ರಾಮ್ ಇತ್ಯಾದಿಗಳು ನೋಡ್ತಾ ಇರ್ತೀರಿ. ಇದನ್ನು ಎನರ್ಜೈಸ್ ಮಾಡಬೇಕು, ಹಾಗೆ ಧಾರಣೆ ಅಲ್ಲ, ಇದನ್ನು ಎನರ್ಜೈಸ್ ಮಾಡಿ ಧಾರಣೆ ಮಾಡಿಕೊಳ್ಬೇಕು, ಆವಾಗ ಅದು ಅದ್ಭುತವಾದಂತಹ ಪರಿಹಾರವನ್ನು ಕೊಡ್ತದೆ. ನಾವು ಅದರಿಂದ ಕ್ಷೇತ್ರದಲ್ಲಿಯೇ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ. ಇಲ್ಲ ಅಶಕ್ತರು ಅದನ್ನು ಮಾಡಲಿಕ್ಕೆ ಆಗದೆ ಇರತಕ್ಕಂಥವ್ರು ಮನೆಯಲ್ಲಿ ದುರ್ಗಾ ಅಷ್ಟೋತ್ರವನ್ನು, ಶುಕ್ರಾಷ್ಟೋತ್ರವನ್ನು ಪ್ರತಿದಿನ ಪಠನೆ ಮಾಡಿಕೊಳ್ಳಿ. ಎರಡರಲ್ಲಿ ಏನೋ ಒಂದು ಮಾಡಿ, ಯಾವುದನ್ನು ಮಾಡದೆ ಹಾಗೆ ಇರಬೇಡಿ, ಅದ್ಭುತವಾದಂಥ ಅವಕಾಶವನ್ನು ಕಳ್ಕೊಳ್ಬೇಡಿ ಅನ್ನುವಂಥದ್ದು ನನ್ನ ಒಂದು ಸಲಹೆ. ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಸಿಗಾಕೊಂಡು ರಿಜಿಸ್ಟರ್ ಆಗಿಲ್ಲ ಅಥವಾ ಬಿಟ್ಟು ಹೋಗಿಲ್ಲ, ಮೊದಲು ಸಿಗಾಕೊಂಡಿದೆ ಅಂತ ಯಾವುದೋ ರಿಯಲ್ ಎಸ್ಟೇಟ್ ಫರ್ಮ್ ವಿಚಾರಗಳಲ್ಲಿ, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ, ಭೂಮಿ ವ್ಯವಹಾರಗಳಲ್ಲಿ ನೀವೇನಾದ್ರು ದುಡ್ಡುಗಳು ಸಿಗಾಕೊಂಡ್ಬಿಟ್ಟಿದೆ, ಅಥವಾ ಹೋಟೆಲ್ ಬಿಸ್ನೆಸ್ ಅಥವಾ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಅಥವಾ ಯಾವುದೋ ಒಂದು ವ್ಯವಹಾರಗಳಲ್ಲಿ ನಿಮ್ಮ ದುಡ್ಡು ಸಿಲುಕಿಕೊಂಡು ಬಿಟ್ಟಿದೆ ಅಂತಂದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಈ ಒಂದು ನಾನು ಹೇಳಿದಂಥ ವಿಚಾರಗಳಲ್ಲಿ ಸಿಲುಕೊಂಡಿದ್ದಲ್ಲಿ ಮಾತ್ರ ನಿಮ್ಮ ಹಣ ನಿಮಗೆ ವಾಪಸ್ ಮರಳಿ ಬರುವಂಥ ಸಾಧ್ಯತೆ, ಅದಲ್ಲಿಗೆ ಸಾಲ್ವ್ ಆಗತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಒಂದೇ ನಿಮಗೆ ರಿಜಿಸ್ಟರ್ ಮಾಡಿಕೊಟ್ಟು ಕ್ಲಿಯರ್ ಮಾಡಿಬಿಡ್ತಾರೆ, ಇಲ್ಲ ನಿಮ್ಮ ಹಣ ನಿಮಗೆ ವಾಪಸ್ ಕೊಟ್ಟು ಇದರಿಂದ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಸಿಲುಕೊಂಡ್ಬಿಟ್ಟಿದ್ದೀವಿ, ಸಿಗಾಕೊಂಡ್ಬಿಟ್ಟಿದ್ದೀವಿ, ದುಡ್ಡು ಕೊಟ್ಟು ಸಿಗಾಕೊಂಡ್ಬಿಟ್ಟಿದ್ದೀವಿ ಗುರುಗಳೇ, ಇದನ್ನು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಯೋಚನೆ ನಿಮ್ಮಲ್ಲಿದ್ದರೆ ಆ ಯೋಚನೆಯನ್ನು ಕೂಡಲೇ ಬಿಡಿ, ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ. ಇಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ, ಕುಜ ಅಷ್ಟೋತ್ರ ಪಠನ, ಸುಬ್ರಹ್ಮಣ್ಯ ಸ್ತೋತ್ರ ಪಠನಗಳು, ಮನೆ ಹತ್ರ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಒಂದು ಕುಂಕುಮವನ್ನು ಇಟ್ಕೊಳ್ತಕ್ಕಂಥದ್ದು ಮಾಡಿ. ಇಲ್ಲ ಕುಜನ ಒಂದು ರತ್ನಗಳ ಅಥವಾ ಕುಜನ ಒಂದು ವಿಶೇಷವಾದಂಥ ಮಾಲೆಗಳಲ್ಲಿಯೇ ಈ ಕರುಂಗಾಲಿ ಮಾಲೆ ಬರತಕ್ಕಂಥದ್ದು. ಶಿವಸನ್ನಿಧಾನದಲ್ಲಿ ವಿಶೇಷವಾಗಿ ಕುಜಶಾಂತಿ ಹೋಮದಲ್ಲೂ ಇದು ಎನರ್ಜೈಸ್ ಆಗಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಂಪೂರ್ಣ ವಿವರ ತಿಳಿಸ್ತೇನೆ. 5ನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ತಪ್ಪನ್ನ ಕ್ಷಮಿಸಲಾಗುತ್ತೆ ಅಂತ. ಅಂದ್ರೆ ನೀವು ಯಾವುದೋ ಒಂದು ಸಡನ್ ಆಗಿ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿಬಿಟ್ಟಿದ್ದೀರಾ, ಸಿಗಾಕೊಂಬಿಟ್ಟಿದ್ದೀರಾ, ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ, ಇನ್ನೊಬ್ಬರ ಕೈಯಲ್ಲಿ ನಿಮ್ಮ ಒಂದು ಭವಿಷ್ಯ ಅಡಗಿದೆ ಅನ್ನೋ ಥರ ಸಿಗಾಕೊಂಬಿಟ್ಟಿದ್ದೀರಾ. ಸೊ ಏನು ಮಾಡೋದು ಗುರುಗಳೇ, ನನ್ನನ್ನು ಅವ್ರು ಕ್ಷಮಿಸ್ಬಿಟ್ರೆ, ಇದೊಂದ್ಸಲ ಕ್ಷಮಿಸ್ಬಿಟ್ರೆ ಸಾಕು ನನಗೆ ಅನ್ನುವ ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ. ಅಂದರೆ ನಿಮ್ಮ ಹಳೆಯ ವರ್ಚಸ್ಸು, ಇಲ್ಲಿ ತನಕ ನೀವು ಬೆಳೆದು ಬಂದ ರೀತಿ ಇತ್ಯಾದಿ ಹಳೆಯ ವರ್ಚಸ್ಸು, ನಿಮ್ಮ ಕಾರ್ಯವೈಖರಿ, ನೀವು ಯಾವ ಥರ ಕೆಲಸ ಮಾಡ್ತೀರಾ ಅನ್ನೋ ರೀತಿಯಲ್ಲಿ, ಹಾಗೂ ನಿಮ್ಮ ಇತಿಹಾಸ, ಇಲ್ಲಿ ತನಕ ನೀವು ಹೆಂಗೆ ಜೀವನ ಮಾಡ್ಕೊಂಬಂದಿದ್ದೀರಾ, ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಬಂದು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ತಪ್ಪನ್ನು ಕ್ಷಮಿಸಲಾಗುತ್ತೆ. ಆಯಿತು ಬಿಡು, ಇದೆಲ್ಲ ಆಗಿದ್ದಾಗೋಯಿತು, ಇನ್ನು ಮುಂದೆ ಈ ಥರ ಸಮಸ್ಯೆ ಆಗದಂಗೆ ತಪ್ಪಾಗದಂಗೆ ನೋಡ್ಕೊಳ್ಬೇಕು, ಇನ್ನೊಂದ್ಸಲ ಮಾತ್ರ ಹಿಂಗೆ ಮಾಡಬಾರ್ದು, ನೋಡಿ ಒಂದ್ಸಲ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ವೃಷಭ ರಾಶಿಯವರ ಒಂದು ತಪ್ಪನ್ನು ಕ್ಷಮಿಸಲಾಗುತ್ತೆ ಅಂತ ಕಂಡು ಬರ್ತಾ ಇದೆ. ತಪ್ಪು ಹಂಗಂದ್ರೆ
ತಪ್ಪು ಹೆಂಗಿದ್ರು ಕ್ಷಮಿಸ್ಬಿಡ್ತೀರಾ ಅಂತ ತಪ್ಪು ಮಾಡುವಂಥದ್ದಲ್ಲ. ಏನೋ ಆಗೋಗಿದೆ, ಫೆಬ್ರವರಿಲಿ ತಪ್ಪಾಗೋಗಿದೆ, ಜನವರಿಲಿ ತಪ್ಪಾಗೋಗಿದೆ, ಮಾರ್ಚಲ್ಲಿ ಕ್ಷಮಿಸ್ತಾರೆ ಅಂತ ಕಂಡು ಬರ್ತಾ ಇದೆ. ಬೀಸೋದೊಡನೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಮುಂದೆ ಯಾರು ಆ ಥರ ತಪ್ಪುಗಳನ್ನ ಮಾಡ್ಕೊಳ್ದಂಗೆ, ಸಮಸ್ಯೆಯಲ್ಲಿ ಸಿಗಾಕೊಳ್ದಂಗೆ ನೋಡ್ಕೊಳ್ಳಿ. ವಿಶೇಷವಾಗಿ ಈ ಥರ ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಅನುಕೂಲ ಆಗೇ ಆಗುತ್ತೆ. ಸೊ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವೀಕ್ಷಕರೇ, ಗುರುವಾರ ಫೆಬ್ರವರಿ 27ನೇ ತಾರೀಕು ಮಹಾಶಿವರಾತ್ರಿ ಅಮಾವಾಸ್ಯೆ ಬರ್ತದೆ. 26 ಶಿವರಾತ್ರಿ, 27 ಶಿವರಾತ್ರಿ ಅಮಾವಾಸ್ಯೆ ಅಂತ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಶಿವನ ಪರಮೋಚ್ಚ ಸನ್ನಿಧಾನ ಇರತಕ್ಕಂತಹ ಪರಮೇಶ್ವರನ ಪರಮೋಚ್ಚ ಸನ್ನಿಧಾನ ಜ್ಯೋತಿರ್ಲಿಂಗ ಅಂತಾರೆ. ಆ ಜ್ಯೋತಿರ್ಲಿಂಗ ಸ್ವರೂಪಿ ಆದಂತಹ ಪರಮೇಶ್ವರನ ಸನ್ನಿಧಾನ ನೇಪಾಳ, ಉತ್ತರದ ನೇಪಾಳ ದೇಶದ ಪಶುಪತಿನಾಥನ ಸನ್ನಿಧಾನ. ಪಶುಪತಿನಾಥ ಜ್ಯೋತಿರ್ಲಿಂಗ ಹೇಗೆ? ಕೇದಾರನಾಥ ಈಶ್ವರನ ಬೆನ್ನಾದರೆ ಪಶುಪತಿನಾಥ ಈಶ್ವರನ ಮುಖ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಒಂದಕ್ಕೆ ಹೋಗಿ ಬಂದರೂ ಸಹ ಪೂರ್ಣ ಜ್ಯೋತಿರ್ಲಿಂಗದ ಒಂದು ದರ್ಶನದ ಫಲ ಸಿಗೋಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಬೆನ್ನು ಅಂದರೆ ಮುಖ, ಪಶುಪತಿನಾಥ ಅಂದರೆ ನಿಮಗೆ ಪಶುಪತಿನಾಥನು ಜ್ಯೋತಿರ್ಲಿಂಗ ಅಂತ ಅರ್ಥ. ಸೊ ಅದರಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದ ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ಫೆಬ್ರವರಿ 27ನೇ ತಾರೀಕು ನಾವು ಅಲ್ಲಿಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ, ನಾನೇ ಮಾಡ್ತೇನೆ ಸಂಕಲ್ಪ ಸೇವೆ ಹೆಸರು ಕೊಟ್ಟವ್ರದ್ದು, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ. ಹಾಗೂ ವಿಶೇಷವಾಗಿ ಲೈವಲ್ಲಿ ಎಲ್ಲ ಹೋಮಗಳು ನೋಡ್ತೀರಾ. ಏನೇನು ಹೋಮಗಳು? ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯೆ ಆದ್ರಿಂದ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಅಂತ ಶಿವಸನ್ನಿಧಾನ ಅಲ್ಲವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಅದು ಶಿವಪಾರ್ವತಿಯರ ಸನ್ನಿಧಾನ. ಅದು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನೂ ಇದ್ದಾನೆ. ಅದೇ ರೀತಿಯಲ್ಲಿ ಶಕ್ತಿಪೀಠವಾದ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ. ಸೊ ಶಿವಪಾರ್ವತಿಯರ ಅದ್ಭುತ ಸನ್ನಿಧಾನ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವಂಥ ಕಾರಣಕ್ಕೆ ಇಂಟರ್ನೆಟ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೀವು ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ನೋಡಿರ್ಬೋದು ಪ್ರತಿಯೊಬ್ಬರೂ ಸಹ. ಇದು ಎಲ್ಲಿ ಒರಿಜಿನಲ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಪವರ್ಫುಲ್ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಿರ್ತದೆ. ಸೊ ಆದ್ದರಿಂದ ನಾವು ನಮ್ಮ ಒಂದು ಯಾಗಶಾಲೆ ವತಿಯಿಂದ, ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನೇಪಾಳ ಪಶುಪತಿನಾಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಈ ಎಲ್ಲ ಹೋಮಗಳು, ಗುರುಶಾಂತಿ, ಶನಿಶಾಂತಿ ಸಹಿತ, ಮಹಾನವಗ್ರಹ ಶಾಂತಿ ಹೋಮ ಸಹಿತ, ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ರುದ್ರ ಹೋಮ, ಮಹಾಮೃತ್ಯುಂಜಯ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅಲ್ಲಿ ಈ ಕರುಂಗಲಿ ಮಾಲೆಯನ್ನು, ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಇಲ್ಲಿಂದಲೇ ಮಾಲೆ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡಿ, ಇದನ್ನು ನಿಮ್ಮ ಹೆಸರಲ್ಲಿ ಲೈವಲ್ಲಿ ಸಂಕಲ್ಪ ಮಾಡಿ ಈ ಎಲ್ಲ ಹೋಮಗಳಲ್ಲಿ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ತಗೊಬಂದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದ ಒರಿಜಿನಲ್ ಮಾಲೆಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು, ಯಾಕೆಂದರೆ 27 ಹೋಮ ಆಗುತ್ತೆ, 28ನೇ ತಾರೀಕು ನಾನು ವಾಪಸ್ ಬರ್ತೇನೆ, 29ನೇ ತಾರೀಕು ಅಥವಾ 30ನೇ ತಾರೀಕು ಎಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಾನು ಉತ್ತರ ಭಾರತದಿಂದ ಬರಬೇಕಾದ್ರಿಂದ ಎಲ್ಲದನ್ನು ತಗೊಂಡು ನಮಗೊಂದು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ಸೊ ನೀವು ಸಂಕಲ್ಪ ಸೇವೆಗೆ ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಈ ಒರಿಜಿನಲ್ ಎನರ್ಜೈಸ್ಡ್ ನೀವು ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ನೀವು ಈ ಮಾಲೆಗಳನ್ನು ತರಿಸ್ಕೋಬಹುದು. ಬಟ್ ನಿಮ್ಮ ಹೆಸರಿನಲ್ಲಿ ಲೈವ್ ಆಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದು, ಎಲ್ಲ ಲೈವಲ್ಲಿ ಹೋಮಗಳು, ಇಂತಹ ಸನ್ನಿಧಾನಗಳು ಹಾಗೂ ಶಿವರಾತ್ರಿ ಅಮಾವಾಸ್ಯೆ ಪರ್ವ ಕಾಲ, ಇದನ್ನೆಲ್ಲ ನೀವು ಇದು ಮಾಡಲಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ನಮ್ಮಿಂದ ನಿಮಗೆ ಒಂದು ರಿಪ್ಲೈ ಬರ್ತದೆ. ಸ್ವಲ್ಪ ನಿಧಾನಕ್ಕೆ, ಯಾಕಂದರೆ ಮ್ಯಾನ್ಯುವಲ್ ಆಗಿ ನಾವು ಮಾಡ್ತಕ್ಕಂಥದ್ರಿಂದ ನೀವು ಕಳಿಸೋದು ತಕ್ಷಣ ಬರುತ್ತೆ ಅಂತಲ್ಲ, ನೀವು ಕಾಲ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡಿಬಿಡ್ತೀವಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ಬಟ್ ವಾಟ್ಸಪ್ ಮಾಡಿ ದಯವಿಟ್ಟು. ನೀವು ಕರುಂಗಾಲಿ ಮಾಲೆ ಬೇಕು ಅಂತಲೋ ಅಥವಾ ಅಮಾವಾಸ್ಯೆ ನೇಪಾಳದ ಪಶುಪತಿನಾಥನ ಸನ್ನಿಧಾನ ಮಾಡುವ ಅಮಾವಾಸ್ಯೆ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಸೇರಿಸ್ಕೊಳ್ಳಿ ಅಂತಲೋ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಲಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮ,
ನಾಮಾರ್ಚನ ಕುಂಕುಮ ಪ್ರಸಾದ ಸಹಿತ ಈ ಮಾಲೆಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡಲಾಗ್ತದೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಅದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.